ಸದ್ಯ ಅಕ್ಕಿ ಕಾಸು ಕೊಡ್ತಾ ಇಲ್ಲ. 10 ಕೆಜಿನೇ ನಾವು ಕೊಟ್ಬಿಡ್ತೀವಿ, ನಾವು ಹೇಳಿದ್ದಂತಹ ರೀತಿನಲ್ಲಿ ಅನ್ನಭಾಗ್ಯದ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ತಗೊಂಡಂತ ನಿರ್ಧಾರಕ್ಕೆ ಸಂಬಂಧಪಟ್ಟಂತ ಬಿಗ್ ಅಪ್ಡೇಟ್, ಬಿಗ್ ಸುದ್ದಿ ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್, ರಾಜ್ಯ ಅನ್ನಭಾಗ್ಯದ ಅಡಿಯಲ್ಲಿ ರಾಜ್ಯದ ಜನರಿಗೆ 10 ಕೆಜಿ ಅಕ್ಕಿ ಕೊಡುತ್ತೆ, ಆದರೆ ಅಕ್ಕಿ ಇಲ್ಲ. ನ್ಯಾಯಬೆಲೆ ಅಂಗಡಿನಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ರಾರಾಜಿಸ್ತಾ ಇದೆ. ಸದ್ಯಕ್ಕೆ ದಾಸ್ತಾನ್ ಇಲ್ಲ, ದಾಸ್ತಾನ್ ಬಂದ ಮೇಲೆ ಕೊಡ್ತೀವಿ ಅನ್ನೋ ಬೋರ್ಡ್ ಈಗ ನ್ಯಾಯಬೆಲೆ ಅಂಗಡಿಯ ಹೊರಭಾಗದಲ್ಲಿ ರಾರಾಜಿಸ್ತಾ ಇದೆ. ಹಣದ ಬದಲಾಗಿ ಅಕ್ಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಫೆಬ್ರವರಿಯಿಂದಲೇ ಪ್ರತಿ ಮನೆಗೆ 10 ಕೆಜಿ ಅಕ್ಕಿ ಅಂತ ಹೇಳಿದರು. ಆದರೆ ಈಗ ಅಕ್ಕಿನೂ ಇಲ್ಲ, ಅಕ್ಕಿ ಕಾಸೂ ಇಲ್ಲ. ಮೊದಲಾದರೂ ಕಾಸಾದರೆ ಬರ್ತಿತ್ತು, ಈಗ ಅಕ್ಕಿ ಕಾಸು ಸಿಗಲ್ಲ. 3 ತಿಂಗಳಿಂದ ಅಕ್ಕಿ ಹಣ ಇನ್ನೂ ಫಲಾನುಭವಿಗಳಿಗೆ ತಲುಪೇ ಇಲ್ಲ. ಸೊ ಅನ್ನಭಾಗ್ಯಕ್ಕೂ ಕೂಡ ಕುತ್ತು ಬಂದಂಗೆ ಕಾಣ್ತಾ ಇದೆ. ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಸದ್ಯಕ್ಕೆ ಸ್ವಲ್ಪ ಹಳೆ ಯೋಜನೆ ಅಥವಾ ಇರೋದರಲ್ಲಿ ಈ ಹಿಂದೆನೂ ಇತ್ತು ಅನ್ನುವಂಥ ಯೋಜನೆ ಇದ್ದರೆ ಅದು ಈ ಅನ್ನಭಾಗ್ಯ ಯೋಜನೆ. ಆದರೆ ಅನ್ನಭಾಗ್ಯ ಯೋಜನೆಗೂ ಗ್ರಹಣ ಹಿಡಿತಾ, ಉಳಿದ ಗ್ಯಾರಂಟಿ ಯೋಜನೆಗಳ ಥರ ಈ ಅನ್ನಭಾಗ್ಯ ಯೋಜನೆನೂ ಆಗೋಯ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ದಾಸ್ತಾನ್ ಇಲ್ಲ ನೋಡಿ, ದಾಸ್ತಾನ್ ಬಂದ ಮೇಲೆ ವಿತರಣೆ ಮಾಡಲಾಗುತ್ತೆ, ಮುಂದುವರಿಯುತ್ತೆ ಅನ್ನೋ ಬೋರ್ಡನ್ನು ಬಹುತೇಕ ಎಲ್ಲ ನ್ಯಾಯಬೆಲೆ ಅಂಗಡಿನಲ್ಲಿ ಈ ಬೋರ್ಡನ್ನು ಈಗ ಸದ್ಯ ಹಾಕಿದ್ದಾರೆ. ಸದ್ಯಕ್ಕೆ ಜನ ಬರ್ತಾರೆ, ಬೆಳಗಿಂದ ಸಂಜೆವರೆಗೂ ಕ್ಯೂ ನಿಲ್ತಾರೆ. ಆಮೇಲೆ ಇಲ್ಲ, ಬೋರ್ಡಲ್ಲಿ ಬರೆದಿದ್ರಲ್ಲ, ವಾಪಸ್ ಹೋಗ್ಬಿಡ್ತಾರೆ. ಪ್ರತಿನಿತ್ಯ ಇದೇ ಹಣೆ ಬರ ಆಯ್ತು ಸರ್ ನಮ್ಮದು, ಬರೋದು ಹೋಗೋದಾಗಿದೆ ಅಂತ ಜನ ತಮ್ಮ ನೋವನ್ನು ಅಳಲನ್ನು ತೋಡ್ಕೊಳ್ತಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಪಡಿತರ ಅಂಗಡಿಯ ಪಡಿತರ ಶಾಪ್ನ ಹೊರಭಾಗದಲ್ಲಿ ಜನರ ಪರದಾಟ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಏನು ಅನ್ನಭಾಗ್ಯ ಯೋಜನೆಯ ಮೂಲಕ 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಯ ಬದಲು ಹಣವನ್ನ ಕೊಡ್ತಾ ಇತ್ತು. ಆದ್ರೆ ಫೆಬ್ರವರಿ ತಿಂಗಳಿಂದ 5 ಕೆಜಿ ಹಣ ಏನ್ ಕೊಡ್ತಾ ಇತ್ತು, ಆ ಒಂದು ಹಣವನ್ನ ಕೊಡಲ್ಲ, ಅದ್ರ ಬದಲಾಗಿ 10 ಕೆಜಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ. ಈ ತಿಂಗಳಿಂದ ಎಲ್ಲ ಫಲಾನುಭವಿಗಳಿಗೂ ಕೂಡ 10 ಕೆಜಿ ಅಕ್ಕಿಯನ್ನ ನೀಡಬೇಕು. ಜೊತೆಗೆ ಫೆಬ್ರವರಿಯದು +5 ಅಂದ್ರೆ 15 ಕೆಜಿ ಅಕ್ಕಿಯನ್ನ ಕೊಡಬೇಕು. ಸದ್ಯ ನೀವು ನೋಡ್ತಾ ಇರ್ಬೋದು, ಅಂದ್ರೆ ನಾವಿರುವಂತದ್ದು ಬಾಶೂಮ್ ಸರ್ಕಲ್, ರಾಜಾಜಿನಗರದ ಬಾಶೂಮ್ ಸರ್ಕಲ್. ಈ ಒಂದು ರಾಜಾಜಿನಗರದ ಬಾಶೂಮ್ ಸರ್ಕಲ್ ಅಲ್ಲೂ ಕೂಡ ಒಂದು ಬೋರ್ಡ್ ಅನ್ನ ಹಾಕಿರುವಂತದ್ದು, ದಾಸ್ತಾನು ಇಲ್ಲದ ಕಾರಣ ದಾಸ್ತಾನು ಬಂದ ಮೇಲೆ ವಿತರಣೆ ಮಾಡಲಾಗುವುದು ಅಂತ ಹೇಳಿ. ಸೊ ಆ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ದಾಸ್ತಾನಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಷ್ಟು ತಿಂಗಳೇನು 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರು, 5 ಕೆಜಿ ಅಕ್ಕಿಯ ದುಡ್ಡು ಸರ್ಕಾರದಿಂದ ಬರ್ತಾ ಇತ್ತು. ಆದ್ರೆ ಈ ತಿಂಗಳಿಂದ ಪ್ರತಿಯೊಬ್ಬ ಫಲಾನುಭವಿಗೆ ಅಂದ್ರೆ ಒಬ್ಬೊಬ್ಬ ಫಲಾನುಭವಿಗೂ ಕೂಡ 5 ಕೆಜಿ ಅಕ್ಕಿ ಹಾಗೆ 5 ಕೆಜಿ 10 ಕೆಜಿ ಅಂದ್ರೆ ಈ ಒಂದು ತಿಂಗಳದ್ದು ಟೋಟಲ್ 15 ಕೆಜಿ ಅಕ್ಕಿಯನ್ನ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಹಾಗೆ ಅದಾದ ನಂತರ ಈಗ ಸದ್ಯ ಸ್ಟಾಕ್ ಬಂದಿದೆ. ಸ್ಟಾಕ್ ಬಂದ ಮೇಲೂ ಕೂಡ ಇವಾಗ ಕೊಡುವಂತಹ ಕೆಲಸಕ್ಕೂ ಕೂಡ ಅಂಗಡಿಯವರು ಮುಂದಾಗ್ತಾ ಇರುವಂತದ್ದು. ಒಟ್ನಲ್ಲಿ ಈ ಬಾರಿ ಏನು ಇದ್ದಕ್ಕಿದ್ದಂಗೆ 15 ಕೆಜಿ ಅಕ್ಕಿಯನ್ನ ಎಲ್ಲ ಫಲಾನುಭವಿಗಳಿಗೆ ಕೊಡಬೇಕು. ಸೊ ಅದರ ಪರಿಣಾಮವಾಗಿ ಕೆಲವೊಂದಿಷ್ಟು ಅಂಗಡಿಗಳಲ್ಲಿ ದಾಸ್ತಾನುವಿನ ಕೊರತೆ ಆಗಿದೆ. ಸೊ ಇದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಏನು ಕೇಂದ್ರ ಸರ್ಕಾರದಿಂದ 5 ಕೆಜಿ ಹಾಗೆ ರಾಜ್ಯ ಸರ್ಕಾರದಿಂದ 5 ಕೆಜಿ ಏನು ಅಕ್ಕಿ ಬರ್ತಾ ಇದೆ, ಆ ಒಂದು ಅಕ್ಕಿಯನ್ನ ಸರಿಯಾದ ಸಮಯಕ್ಕೆ ವಿತರಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಫಲಾನುಭವಿಗಳಿಗೆ ಭಾರಿ ಕಷ್ಟ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.